ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ವಿವಿಧ ಪರ ಸಂಘಟನೆಗಳ ವತಿಯಿಂದ ದೀಪ ಬೆಳಗಿಸುವುದರ ಮುಖಾಂತರ ಜಮ್ಮು ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಪ್ರತಿಭಟನೆಯನ್ನು ಏರ್ಪಡಿಸಲಾಯಿತು. ಇನ್ನು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಇನ್ನು ಸುನಂದ ಜಯರಾಮ್, ಸಿ ಶಿವಲಿಂಗಯ್ಯ, ಎಲ್ಲರೊಳಗೊಂದು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿನಯ್ರವರು, ರಾಜೇಂದ್ರ ಪ್ರಸಾದ್ರವರು, ವಿವಿಧ ಪರ ಸಂಘಟನೆಯ ಸದಸ್ಯರು ಸೇರಿದಂತೆ ಇತರರು ಭಾಗವಹಿಸಿದರು. ನಂತರ BJP ಕಾರ್ಯಕರ್ತರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನೆಯ ನೇತೃತ್ವವನ್ನು ಸಹ ವಹಿಸಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರಿಯ ವೀಕ್ಷಕ ನೋಡ್ಕೊಂಡು ಬರೋಣ. ಎಷ್ಟು ಎಚ್ಚರಿಕೆ ಇರಬೇಕಾಗಿದೆ, ಇಂಥ ಕೃತ್ಯಗಳು ಆಗಬಾರದು. ಉಗ್ರರ ಹೆಸರಿನಲ್ಲಿ ನಡೆಸ್ತಕ್ಕ ಕೃತ್ಯ ಇನ್ನೊಂದು ಸಲ ಸುಳಿಬಾರದು. ದೇಶದ ಭದ್ರತೆ, ರಾಜ್ಯದ ಜನತೆಯ ಭದ್ರತೆ ಸರ್ಕಾರಗಳ ಹೊಣೆಗಾರಿಕೆಯನ್ನ ಮಾತನ್ನ ಎಚ್ಚರಿಸ್ತಾ, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಈ ಒಳ ನೋವುಗಳು, ಒಳ ಏಟ್ಗಳು ಆಗ್ತಾನೆ ಇದೆ. ಅದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ಸರ್ಕಾರಗಳು ಇರಬೇಕು ಅನ್ನೋ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಆ ಸಾವಿಗೀಡಾದಂತ ಉಗ್ರರ ದಾಳಿಗೆ ಮರಣವನ್ನು ಅಪ್ಪಿಕೊಂಡವರಿಗೆ ತೀವ್ರ ಸಂತಾಪವನ್ನು ಸೂಚಿಸ್ತಾ ನಾವೆಲ್ಲ ಒಂದ್ಸಲ ಜೋರಾಗಿಲ್ಲಮ್ಮ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತ್ ಮಾತೆ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಬ್ಬರ ಆಸ್ತಿ ಅಲ್ಲ. ಭಾರತ ಮಾತೆ ಎಲ್ಲ ಭಾರತೀಯರ ತಾಯಿ. ಜಮ್ಮು ಕಾಶ್ಮೀರದ ಯಾವುದೋ ಮೂಲೆಯಲ್ಲಿ ಆಗಿರೋ ದಾಳಿ ಮುಂದಿನ ದಿನಗಳಲ್ಲಿ ಈ ಜನನಿತ್ಯದ ಸಂಜಯ್ ಸರ್ಕಲ್ನಲ್ಲಿ ಯಾಕಾಗಲ್ಲ. ನಾವು ಯಾವುದೋ ಮೂಲೆಯಲ್ಲಾಯಿತು ಅಂತ ಕೂತ್ಕೊಂಡ್ರೆ ಮನೆಯಲ್ಲಿ, ನಾಳೆ ಜನದಟ್ಟಣೆ ಆಗಿರುವಂಥ ನಗರ ಪ್ರದೇಶದೊಳಗೆ ಬರ್ತಾರೆ. ಮತ್ತೆ ಆ ಉಗ್ರರ ದಾಳಿಯಲ್ಲಿ ಮರಣ ಹೊತ್ತವರು ಭಾರತೀಯರೇ. ನಾವು ಅವನ್ನ ಭಾರತೀಯರನ್ನಾಗಿ ನೋಡಬೇಕು. ಇಲ್ಲಿ ಯಾವುದೇ ಧರ್ಮ, ಜಾತಿ, ಪಕ್ಷ ಆಧಾರಿತವಾಗಿ ನಾವು ನೋಡಬಾರ್ದು. ನಾವೆಲ್ಲ ನಿಂತಿರೋದು ಯಾವುದೋ ಪಕ್ಷದ, ಧರ್ಮದ ಹಿನ್ನೆಲೆಯಲ್ಲ. ಉಗ್ರರ ವಿರುದ್ಧವಾಗಿ ನಾವೆಲ್ಲರೂ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮನ್ನು ರಕ್ಷಣೆ ಮಾಡೋರು, ಉದಾಹರಣೆಗೆ ನಾವು ಮನೆಯಲ್ಲಿ ವಾಚ್ಮ್ಯಾನ್ ಅಥವಾ ಯಾರು ಉಗ್ರಗಾಮಿ ಮಾಡಿದ್ದು ಮುಸಲ್ಮಾನ್ ಅಂದ್ಬಿಟ್ಟು ನಾವು ನಮ್ಮ ಅಕ್ಕಪಕ್ಕದ ಮನೆಯ ಮುಸಲ್ಮಾನರನ್ನಾಗಿ ಅಥವಾ ನಮ್ಮ ದೇಶದ ಮುಸಲ್ಮಾನರಾಗಿ ಉಗ್ರಗಾಮಿಗಳಾಗಿ ನೋಡೋದು ಮೊದಲನೇ ತತ್ವ. ನಾವು ಆ ತೀವ್ರ ಇದರಲ್ಲಿ ನಾವು ಯೋಚನೆ ಮಾಡೋದೇ ಒಂದು ಮೂರ್ಖತನ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಮತ್ತೆ ಪುನರುಚ್ಚಾರ ಹಾಕೊಡ್ದು. 1 ಸಲ ಆಯ್ತು, 2 ಸಲ ಆಯ್ತು, 10 ಸಲ ಆಯ್ತು, 20 ಸಲ ಆಯ್ತು. ನಮ್ಮ ಮನೆ ಒಳಗೆ ಬಂದು ಯಾರೋ ನಮ್ಗೆ ಹೊಡಿತಾರೆ ಅಂದ್ರೆ ನಾವು ಎಷ್ಟು ಶಕ್ತಿಹೀನರಾಗಿದ್ದೀವಿ ಅಂತ ಇಲ್ಲಿ ಸೂಚಿಸ್ತೀವಿ. ನಾವು ದೌರ್ಬಲ್ಯರಾಗಿದ್ದೀವಿ. ಹಿಂದೂಗಳನ್ನು ಗುರಿಯಾಗಿಸಿ ಭಯೋತ್ಪಾದಕ ದಾಳಿ ನಡೆದ ಜಾತಿ ಹಂದಿಗಳಿಗೆ ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ. ಭಾರತ ಮಾತಾ ಕೆ, ರಾಮಚಂದ್ರ ಪ್ರಭು ಕೆ, ಸೀತಾ ಮಾತಾ ಕೆ, ಲಕ್ಷ್ಮಣ ಭಯ್ಯ ಕೆ, ಪವನ ಸುತ ಹನುಮಾನ್ ಕೆ, ಕಾಶಿ ಅಧಿಪತಿ ವಿಶ್ವನಾಥ್ ಕೆ. ಹರ ಹರ ಸನಾತನ ಹಿಂದೂ ಧರ್ಮ. ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ ಇಡೀ ದೇಶಕ್ಕೆ ದಿಗ್ಭ್ರಮೆ ಆಗುವಂಥ ವಿಚಾರ. ಏನು ಭಯೋತ್ಪಾದಕರು ದಾಳಿ ನಡೆಸಂಥ ಸಂದರ್ಭದಲ್ಲಿ ನೀನು ಹಿಂದೂನ ಮುಸ್ಲಿಮ ಅಂತೇಳಿ ಸಂಪೂರ್ಣವಾದ ಒಂದು ಶೋಧನೆ ಮಾಡಿ
ಅವರು ಮುಸಲ್ಮಾನರೇ ಆಗಿದ್ದರೆ ಕಲ್ಮವನ್ನು ಹೇಳಿದ್ದೇಳಿ ಗುಂಡಿಕ್ಕೆ ಕೊಂದಿರ್ತಕ್ಕಂಥದ್ದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಘನಘೋರ ಅಪಚಾರ. ಇವತ್ತು ಏನಾಗಿದೆ ಅಂತಂದರೆ ಕಾಶ್ಮೀರ 370 ಆರ್ಟಿಕಲ್ನ ತೆಗೆದಾದ್ಮೇಲೆ ನರೇಂದ್ರ ಮೋದಿ ಅವರು ಏನೋ ಒಂದು ಕನಸು ಕಂಡಿದ್ರು, ಪ್ರೇಮ ಕಾಶ್ಮೀರ ಆಗಿ ಇದು ಹೊರಹೊಮ್ಮಬೇಕು ಅಂತೇಳಿ. ಅದೇ ರೀತಿ ಇಲ್ಲಿಂದ ಹೋದಂಥ ಪ್ರವಾಸಿಗರಿಂದ ಜಮ್ಮು ಕಾಶ್ಮೀರದಲ್ಲಿ ಅನೇಕರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಏಕಾಏಕಿ ಹೀಗೆ ಪಾಕ್ ಪ್ರಚಾರದಿಂದ ದಾಳಿಯಾಗಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ. ಮತ್ತೆ ಏನು ಸೋನಿಯಾ ಗಾಂಧಿಯವರ ಪ್ರೀತಿಯ ಅಳಿಮಯ ವಾದ್ರಾ ಅವರು ಕೂಡ ಇಲ್ಲಿ ಹಿಂದುತ್ವ ಹೆಚ್ಚಾಗಿರೋದಕ್ಕೆ ಅಲ್ಪಸಂಖ್ಯಾತರು ನಮಗೆ ಸುರಕ್ಷತೆ ಭಾವನೆ ಇಲ್ಲ, ಹಾಗಾಗಿ ದಾಳಿ ನಡೆದಿದೆ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ದೇವರಾಣೆಗೂ ಹೇಳಬೇಕು ಅಂತಂದರೆ ಇವತ್ತು ಭಯೋತ್ಪಾದಕ ದಾಳಿಯನ್ನು ಪಕ್ಷಾತೀತವಾಗಿ ಖಂಡಿಸಬೇಕಾದಂಥ ವ್ಯಕ್ತಿನೇ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಈ ಕೂಡಲೇ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹೇಳ್ತೀವಿ, ಅವ್ರನ್ನ ಎಲ್ಲೇ ಇದ್ರು ಬಿಡಬೇಡಿ, ಎಡೆಮುರಿ ಕಟ್ಟಿ ಅವ್ರನ್ನ ಸುಟ್ಟಾಕಂತ ಕೆಲಸ ಮಾಡಬೇಕು. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಮೇಲೆ ಹತ್ಯೆ ನಡೆದಿದೆ. ಅದು ಹತ್ಯೆ ಮಾಡಂತ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನ ಪಟ್ಟೆ ಬಿಚ್ಚಿ ನೀನು ಹಿಂದೂನ ಅಥವಾ ಮುಸಲ್ಮಾನ ಅಂತ ನೋಡಿ ನಮ್ಮ ಹಿಂದೂಗಳನ್ನ ಹೊಡಿತಾರೆ. ಅದು ನಮಗೆ ತುಂಬಾ ನೋವು ತಂದಿದೆ. ಇಂಥವ್ರಿಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಅವ್ರಿಗೆ ಸರಿಯಾದ ಶಿಕ್ಷೆ ಹಾಕಬೇಕು. ಏನಿಂದೆ ಪುಲ್ವಾಮಾ ದಾಳಿಯಲ್ಲಿ ಒಳಗೆ ನುಗ್ಗುವಾಗಿ ಹೊಡೆದ್ರು, ಅದೇ ತರ ಹೊಡಿಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಹಿಂದೂ ಕಾರ್ಯಕರ್ತರ ಪರವಾಗಿ ನಾವು ನರೇಂದ್ರ ಮೋದಿ ಅವರಿಗೆ ನಾಳೆ ಪತ್ರನ ಬರೀತೀವಿ. ಅವ್ರಿಗೇನು ನಮ್ಮ ದೇಶದ ಹಿಂದೂ ಕಾರ್ಯಕರ್ತರಿಗೆ ಹೊಡೆದ್ರು, ಅದೇ ತರ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಹೊಡಿಬೇಕು ಅಂತೇಳಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದ್ದಂಥ ಭಯೋತ್ಪಾದಕರ ನೀಚ ಕೃತ್ಯ ಇದೆಯಾ, ಆ ಕೃತ್ಯವನ್ನು ವಿರೋಧಿಸಿ ಇವತ್ತು ಮಂಡ್ಯ ನಗರ ಬಿಜೆಪಿ ವತಿಯಿಂದ ಸಂತಾಪವನ್ನು ಸೂಚಿಸಿ ಸತ್ತಂತ ಕುಟುಂಬಗಳಿಗೆ ಶಾಂತಿಯನ್ನು ಕೊಟ್ಟು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಅವ್ರನ್ನ ದೇವರಲ್ಲಿ ಕೇಳ್ಕೊಳ್ತಾ, ಈ ದಿನ ಏನು ಪಾಕಿಸ್ತಾನ ಸತತವಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ಕೊಂಡು ಬಂದಿದೆ, ಜಮ್ಮು ಕಾಶ್ಮೀರದಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚಿಸಿ ಎಲ್ಲ ರಾಜ್ಯದ ಜನರು ಅಲ್ಲಿ ಟೂರಿಸಂಗೆ ಹೋಗುವಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಪಾಕಿಸ್ತಾನ ಒಂದು ಕೃತ್ಯವನ್ನು ಮಾಡಿದೆ. ಕೃತ್ಯಕ್ಕೆ ತಿಳಿವಾದಂಥ ಜನರು ಕೂಡ ಭಾಗಿಯಾಗಿದ್ದಾರೆ. ಅವರು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ತಕ್ಷಣವೇ ಜಮ್ಮು ಕಾಶ್ಮೀರದ ಪಾಕಾಕ್ರಮಿತ ಪ್ರದೇಶ ಏನಿದೆ ಅಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳಿದೆ, ಅದರ ಮೇಲೆ ದಾಳಿ ಮಾಡುವುದರ ಮುಖಾಂತರ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯಿಸ್ತೀವಿ.